ನಮಸ್ಕಾರ. ಚೆನ್ನೈ ವಿರುದ್ಧದ ಪಂದ್ಯವನ್ನ ಗೆಲ್ಲಿಸಿಕೊಟ್ಟು ಅತ್ತರು ಯಶ್ ದಯಾಲ್ ಬಳಿಕ ಕೊಹ್ಲಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ವಿರಾಟ್ ಕೊಹ್ಲಿರವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನ ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, ಆರ್ಸಿಬಿ ಮತ್ತು ಚೆನ್ನೈ ನಡುವಿನ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಆರ್ಸಿಬಿ ತಂಡ 50 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಚೆನ್ನೈ ತಂಡವನ್ನ ತವರಿನಲ್ಲೇ ಬಗ್ಗು ಬಡಿದಿದೆ ಸ್ನೇಹಿತರೆ. ಚೇಪಾಕ್ನ ಎಂ ಚಿದಂಬರಂ ಅಂಗಳದಲ್ಲಿ ನಡೆದ ಐಪಿಎಲ್ನ 8ನೇ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿ ನಿಗದಿತ 20 ಓವರ್ಗಳಲ್ಲಿ 196 ರನ್ ಕಲೆ ಹಾಕಿ 7 ವಿಕೆಟ್ ಕಳೆದುಕೊಂಡಿತು. ತಂಡದ ಪರ ನಾಯಕ ರಜತ್ ಪಾಟಿದಾರ್ 51 ರನ್ ಹಾಗೂ ಫಿಲಿಪ್ ಸ್ಲಾಟ್ 32 ರನ್ ಬಾರಿಸಿ ಮಿಂಚಿದರು. ಇನ್ನು ಚೆನ್ನೈ ತಂಡದ ಪರ ನೂರ್ ಅಹ್ಮದ್ 3 ವಿಕೆಟ್ ಪಡೆದುಕೊಂಡರು. ಈ ಗುರಿಯನ್ನು ಬೆನ್ನಟ್ಟಿದಂತ ಸಿಎಸ್ಕೆ ತಂಡವು ಉತ್ತಮ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿರಲಿಲ್ಲ. ಪರಿಣಾಮವಾಗಿ ಚೆನ್ನೈ ತಂಡ 20 ಓವರ್ಗಳಲ್ಲಿ 146 ರನ್ ಬಾರಿಸಲಷ್ಟೇ ಶಕ್ತವಾಯಿತು. ಅದು ಕೂಡ 8 ವಿಕೆಟ್ ಕಳೆದುಕೊಂಡು. ತಂಡದ ಪರ ಕಿವೀಸ್ ಆಲ್ರೌಂಡರ್ ರಚಿನ್ ರವೀಂದ್ರ 41 ರನ್ ಹಾಗೂ ಎಂಎಸ್ ಧೋನಿ ಅಜಯ 30 ರನ್ ಬಾರಿಸಿ ಟಾಪ್ 2 ಸ್ಕೋರರ್ ಎನಿಸಿಕೊಂಡರು. ಮತ್ತು ಆರ್ಸಿಬಿ ತಂಡದ ಪರ ಬೌಲಿಂಗ್ ನಲ್ಲಿ ಜೋಸ್ ಹೆಜಲ್ವುಡ್ 3 ಹಾಗೂ ಯಶ್ ದಯಾಲ್ ಮತ್ತು ಲಿಯಾಮ್ ಲಿವಿಂಗ್ಸ್ಟನ್ ತಲಾ 2 ವಿಕೆಟ್ ಪಡೆದುಕೊಂಡರು. ಈ ಮುಖ್ಯವಾಗಿ ಆರ್ಸಿಬಿ ತಂಡ ಚೆನ್ನೈ ವಿರುದ್ಧದ ಈ ಒಂದು ಪಂದ್ಯದಲ್ಲಿ 50 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ 17 ವರ್ಷಗಳ ಬಳಿಕ ಸಿಎಸ್ಕೆ ತಂಡವನ್ನ ತವರಿನಲ್ಲಿ ಸೋಲಿಸಿದ ವಿಶ್ವ ದಾಖಲೆಯನ್ನ ಕೂಡ ಆರ್ಸಿಬಿ ನಿರ್ಮಿಸಿದೆ ಸ್ನೇಹಿತರೆ. ಇನ್ನೂ ಒಂದು ಪಂದ್ಯದಲ್ಲಿ ಶಿವಮ್ ದುಬೆ ಹಾಗೂ ರಚಿನ್ ರವೀಂದ್ರರಂತಹ ಅಪಾಯಕಾರಿಯಾದ ಆಟಗಾರರನ್ನ ಔಟ್ ಮಾಡಿದ ಯಶ್ ದಯಾಲ್ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಸ್ನೇಹಿತರೆ. ಈ ಕುರಿತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಅವರು ಈ ರೀತಿಯಾಗಿ ಹೇಳಿದ್ದಾರೆ. ನಾನು ತಂಡದ ಈ ಅದ್ಭುತ ಗೆಲುವಿನಿಂದಾಗಿ ತುಂಬಾ ಸಂತೋಷಗೊಂಡಿದ್ದೇನೆ ಮತ್ತು ನನ್ನ ವೈಯಕ್ತಿಕ ಪರ್ಫಾರ್ಮೆನ್ಸ್ ಕೂಡ ನನಗೆ ಖುಷಿ ನೀಡಿದೆ. ನಾವು ಈ ಬಾರಿ ಟ್ರೋಫಿ ಗೆಲ್ಲಲು ಅರ್ಹ ತಂಡವಾಗಿದ್ದೇವೆ ಯಶ್ ದಯಾಲ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರೆಸಿದ ಅವರು 13ನೇ ಓವರ್ನಲ್ಲಿ ನಾನು ಕೊಹ್ಲಿ ಹೇಳಿದ ಹಾಗೆ ಬೌಲಿಂಗ್ ಮಾಡಿದೆ ಮತ್ತು ಆಗಲೇ ನನಗೆ 2 ವಿಕೆಟ್ಗಳು ಸಿಕ್ಕವು. ಅಲ್ಲಿಂದ ಪಂದ್ಯ ಬದಲಿಸಿತು. ಪಂದ್ಯವನ್ನ ಹೇಗೆ ಬದಲಾಯಿಸಬೇಕು ಎನ್ನುವುದನ್ನು ನಾವು ಕೊಹ್ಲಿಯಿಂದ ಕಲಿಯಬೇಕು ಎಂದು ಹೇಳುವ ಮೂಲಕ ವಿರಾಟ್ ಕುರಿತು ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಯಶ್ ದಯಾಲ್ ನೀಡಿದ್ದಾರೆ ಸ್ನೇಹಿತರೆ. ಮತ್ತು ಮಾತು ಮುಂದುವರೆಸಿದ ಅವರು ಕಳೆದ ವರ್ಷ ಲೀಗ್ ಹಂತದ ಕೊನೆಯ ಪಂದ್ಯದಲ್ಲಿಯೂ ನಾನು ಸಿಎಸ್ಕೆ ವಿರುದ್ಧ ನನ್ನ ಬೆಸ್ಟ್ ಆಟವನ್ನ ಪ್ರದರ್ಶಿಸಿದ್ದೆ. ಅಂದಿನ ಪಂದ್ಯದಲ್ಲಿ ಧೋನಿಯಂತಹ ಲೆಜೆಂಡ್ ಆಟಗಾರರ ವಿರುದ್ಧ ನಾನು ಪಂದ್ಯವನ್ನ ಡಿಫೆಂಡ್ ಮಾಡಿ ಗೆಲ್ಲಿಸಿಕೊಟ್ಟಿದ್ದೆ. ನನಗೆ ಆ ಕಾನ್ಫಿಡೆನ್ಸ್ ಇಂದಿಗೂ ಇದೆ ಎಂದು ಯಶ್ ದಯಾಲ್ ತಿಳಿಸಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು ಇಂದಿನ ಪಂದ್ಯದಲ್ಲಿ ಆರ್ಸಿಬಿ ತಂಡ ಒಂದು ತಂಡವಾಗಿ ಪ್ರದರ್ಶನ ನೀಡಿದೆ. ತಂಡದ ಎಲ್ಲ ಆಟಗಾರರು ಈ ಗೆಲುವಿಗಾಗಿ ಹೋರಾಟ ನೀಡಿದ್ದಾರೆ. ಹಾಗಾಗಿ ಈ ಗೆಲುವಿನ ಸಿಹಿ ಎಲ್ಲರಿಗೂ ಸಲ್ಲಬೇಕು ಎಂದು ಯಶ್ ದಯಾಲ್ ಹೇಳಿದ್ದಾರೆ. ನೋಡಿದ್ರಲ್ಲ, ಚೆನ್ನೈ ವಿರುದ್ಧ ಆರ್ಸಿಬಿ ಗೆದ್ದ ಬಳಿಕ ಯಶ್ ದಯಾಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.